ಕಡೆ ಇದೀಗ ರೇಣುಕಾಸ್ವಾಮಿ ಮನೆಗೆ ಭೇಟಿ ಕೊಡೋದಕ್ಕೆ ಪೈಪೋಟಿ ಶುರುವಾಗಿದೆ. ರಾಜಕೀಯ ಶುರು ಮಾಡಿದರು ರಾಜಕಾರಣಿಗಳು. ಯಾಕೆಂದರೆ ಮೊನ್ನೆಯಿಂದ ನಾವು ಹೇಳ್ತಾ ಇದ್ವಿ, ಲಿಂಗಾಯತ ಸಮುದಾಯಕ್ಕೆ ಸೇರಿದವರು, ಜಂಗಮ ಸಮುದಾಯಕ್ಕೆ ಸೇರಿದವರು, ಲಿಂಗಾಯತ ಜಂಗಮ. ಈಗ BJP ನಿಯೋಗ ಇನ್ನೂ ಕೂಡ ಭೇಟಿ ಕೊಟ್ಟಿಲ್ಲ. ಅದಕ್ಕಿಂತ ಮೊದಲೇ ಸುಧಾಕರ್ ಭೇಟಿ ಕೊಟ್ಟಿದ್ದಾರೆ. ರೇಣುಕಾಸ್ವಾಮಿ ಕುಟುಂಬ ಸಂತೈಸಲು ಪೈಪೋಟಿ, ರಾಜಕೀಯ ಲಾಭ ನೋಡ್ತಾ ಇದ್ದಾರೆ. ಕಾಂಗ್ರೆಸ್ BJP ನಾಯಕರ ಪೈಪೋಟಿ, ನಂಬಬೇಡಿ ಇವರನ್ನು. BJP ನಿಯೋಗಕ್ಕೂ ಮುನ್ನವೇ ಸಚಿವರಿಂದ ಭೇಟಿ. ಇಂದು ರೇಣುಕಾ ನಿವಾಸಕ್ಕೆ ಭೇಟಿ ನೀಡಲಿದ್ದಾರೆ ವಿಜೇಂದ್ರ. ಅವರು ಹೋಗ್ತಾರೆ ಅಂತ ಅದಕ್ಕಿಂತ ಮೊದಲು ಸಚಿವ D. ಸುಧಾಕರ್ ಭೇಟಿ, ಆಮೇಲೆ ಮಧ್ಯಾಹ್ನ ಗೃಹ ಸಚಿವ ಪರಮೇಶ್ವರ್ ಅವರಿಂದಲೂ ಭೇಟಿ. ರೇಣುಕಾಸ್ವಾಮಿ ಕುಟುಂಬ ಸಂತೈಸೋದಕ್ಕೆ ಪೈಪೋಟಿ. ನೋಡಿ, ರಾಜಕೀಯ ಬರುತ್ತೆ ಅಂದಾಗ ಎಲ್ಲ ರೆಡಿ ಆಗ್ತಾರೆ. ಯಾಕೆ ಬಂದಿಲ್ಲ ಅಂತ ಪ್ರಶ್ನೆ ಮಾಡ್ತಾರೆ ಅಂತ ಹೇಳಿ. ಹೋಗಬಾರ್ದು ಅಂತಲ್ಲ. ಇಲ್ಲಿ ತನಕ ಏನು ಮಾಡ್ತಾಯಿದ್ರಿ? ಮತ್ತೆ ಕೇವಲ ಹೋಗೋದು ಮಾತ್ರವಲ್ಲ, ಆ ಕುಟುಂಬ ಒಂದು ರೀತಿಯಲ್ಲಿ ಬೀದಿ ಪಾಲಾಗಿದೆ. ಆ ಕುಟುಂಬದ ರಕ್ಷಣೆಯ ಹೊಣೆಯನ್ನು ಕೂಡ ಹೊರಬೇಕು. ಕೇವಲ ಕ್ಯಾಮರಾಗೆ ಪೋಸ್ಟ್ ಕೊಡೋದಲ್ಲ. ನಮ್ಮ ಏನು ಹತ್ಯೆ ಆಗಿತ್ತು, ರೇಣುಕಾಸ್ವಾಮಿ ಅವರ ಮನೆಗೆ ಇವತ್ತು ಭೇಟಿ ಕೊಟ್ಟಿದ್ದೇನೆ. ಅವರಿಗೆ ಸರ್ಕಾರದ ಪರವಾಗಿ ಧೈರ್ಯವನ್ನು ಕೊಟ್ಟಿದ್ದಾನೆ ಮತ್ತು ತನಿಖೆ ಸರಿಯಾದ ದಾರಿಯಲ್ಲಿ ಸಾಗ್ತಾ ಇದೆ. ಸರ್ಕಾರ ಇದನ್ನು ಗಂಭೀರವಾಗಿ ಪರಿಗಣಿಸಿದೆ ಅನ್ನೋ ಮಾತನ್ನು ಹೇಳಿ ಅವರಿಗೆ ನನ್ನ ವೈಯಕ್ತಿಕವಾಗಿರ್ತಕ್ಕಂಥ ಸಹಾಯವನ್ನು ಮಾಡಿ ಇವತ್ತು ಮಾಡಿದ್ದೇನೆ. ಖಂಡಿತವಾಗಿಯೂ ಇದ್ರ ಬಗ್ಗೆ ಸರ್ಕಾರ ಸಹಾನುಭೂತಿಯಿಂದ ಪರಿಶೀಲನೆ ಮಾಡಿ ನಡಿ ಈಗ ಶುರು ಮಾಡೋಣ. ಕೇಸರಿಯಿಂದ ಮನೋಲ್ಲಾಸ ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು, ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್ ಬಾಯಲ್ಲಿ ಹೇಳಿ ಕೇಸರಿ. ಅವರಿಗೆ 100ಕ್ಕೆ 100ರಷ್ಟು ನ್ಯಾಯ ಕೊಡ್ತಕ್ಕಂಥ ಕೆಲಸವನ್ನು ಮಾಡಿ. ಈಗ ಮಧ್ಯಾಹ್ನ ಸನ್ಮಾನ್ಯ ನಮ್ಮ ಹಿರಿಯ ಮುಖಂಡರಾಗಿರ್ತಕ್ಕಂಥ ಗೃಹ ಸಚಿವರಾಗಿರ್ತ ಪರಮೇಶ್ವರ್ ಸಾಹೇಬರು ಬರ್ತಾ ಇದ್ದಾರೆ. ಅವ್ರ ಜೊತೆಗೂ ಬಂದು ಭೇಟಿ ಕೊಡ್ತೇವೆ. CM ಅವರು ನನ್ನ ಕಳಿಸಿದ್ದಾರೆ. ಓಕೆ, ಜಿಲ್ಲಾ ಉಸ್ತುವಾರಿ ಸಚಿವನಾಗಿ ಕಳಿಸಿದ್ದಾರೆ. ಈ ಕಡೆ ಸಮಯ ಬಿದ್ದಾಗ ಖಂಡಿತವಾಗಿ ಅವರು ಬಂದು. ರೇಣುಕಾಸ್ವಾಮಿಯನ್ನ ಬರ್ಬರವಾಗಿ ಕೊಲೆ ಮಾಡಿರುವ ಪ್ರಕರಣದಲ್ಲಿ ಲಾಕ್ ಆಗಿದ್ದಾರೆ ದರ್ಶನ್. ಮಗ ವಿನೀಶ್ ಮಂಕ್ ಆಗಿದ್ದಾರೆ. ಅಜ್ಜಿ ಮನೆಯಲ್ಲಿ ವಾಸ್ತವ್ಯ ಹೂಡಿದ್ದಾರೆ ವಿನೀಶ್. ದರ್ಶನ್ ಪುತ್ರ ವಿನೀಶ್ ಅಜ್ಜಿ ಮನೆಯಲ್ಲಿ ವಾಸ್ತವ್ಯ ಹೂಡಿದ್ದಾರೆ. ಅಪ್ಪ ಮಾಡಿರುವಂಥ ಗನಂದಾರಿ ಕೆಲಸ ಇವತ್ತು ಮನೆ ಮಂದಿಗೆಲ್ಲ ಸುತ್ತಕೊಳ್ಳೋ ರೀತಿಯಲ್ಲಿ ಕಾಣಿಸ್ತಾ ಇದೆ. ಪಾಪ ಅವರೆಲ್ಲ ಭಾಳ ಸಂಕಷ್ಟದಲ್ಲಿದ್ದಾರೆ, ಅಪ್ಪ ಜೈಲಿಗೆ ಹೋಗಿರೋದ್ರಿಂದಾಗಿ. ಅಜ್ಜಿ ಮನೆಯಲ್ಲಿ ದರ್ಶನ್ ಪುತ್ರ ವಿನೀಶ್ ಉಳಿದಿದ್ದಾರೆ. ಮೀನಾ ತೂಗುದೀಪ್ ಜೊತೆಯಲ್ಲಿ ವಿನೀಶ್ ಇದ್ದಾರೆ, ವಾಸ್ತವ್ಯ ಹೂಡಿದ್ದಾರೆ. ಮೈಸೂರಿನ ಸಿದ್ಧಾರ್ಥ ಬಡಾವಣೆಯಲ್ಲಿರುವ ಮನೆ. ದರ್ಶನ್ ಅಕ್ಕನ ಮಗನ ಜೊತೆಯಲ್ಲಿರುವ ವಿನೀಶ್. ಕೊಲೆ ಕೇಸ್ನಲ್ಲಿ ತಂದೆ ಲಾಕ್ ಆಗಿದ್ದಾರೆ, ಮಗ ಮಂಕ್ ಆಗಿದ್ದಾರೆ ವಿನೀಶ್. ಅಜ್ಜಿ ಮನೆಯಲ್ಲಿ ದರ್ಶನ್ ಪುತ್ರ ವಿನೀಶ್ ಉಳಿದಿದ್ದಾರೆ. ಮೀನಾ ತೂಗುದೀಪ್ ಅವರ ಜೊತೆಯಲ್ಲಿ ವಿನೀಶ್ ವಾಸ್ತವ್ಯ ಹೂಡಿದ್ದಾರೆ. ಮೈಸೂರಿನ ಸಿದ್ಧಾರ್ಥ ಬಡಾವಣೆಯಲ್ಲಿರುವ ಮನೆ. ದರ್ಶನ್ ಅಕ್ಕನ ಮಗನ ಜೊತೆಯಲ್ಲಿ ವಿನೀಶ್ ಇದ್ದಾರೆ.